ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಪನ್ನೀರ್ ಬಿರಿಯಾನಿ. ಇದೇನು ಮಾಡ್ಕೊಬೇಕಂತಂದ್ರೆ ಫಸ್ಟ್ ಈ ಥರ ಪನ್ನೀರ್ ಸ್ಲೈಸಸ್ ಮಾಡಿಟ್ಕೊಂಡು ಆಯಿಲ್ ಕಾಯಕ್ಕಿಟ್ಟು ಬಾಸ್ಮತಿ ರೈಸ್ನ 3-4 ಸಾರಿ ತೊಳ್ಕೊಂಡು ಈ ಥರ ಬೇಯಕ್ಕಿಡಬೇಕು. ಇದರಲ್ಲಿ ನೀವು ಡ್ರೈ ಮಸಾಲ ಹಾಕ್ತೀರಂತಂದ್ರೆ ಹಾಕೊಬಹುದು, ಇಲ್ಲ ಅಂತಂದ್ರೆ ಒಗ್ಗರಣೆಗೆ ಹಾಕೊಬಹುದು. ಇವಾಗ ಏನು ಮಾಡ್ಬೇಕಂತಂದ್ರೆ ಈ ಆಯಿಲ್ಗೆ ಪನ್ನೀರ್ ಹಾಕೊಬೇಕು. ಲೋ ಫ್ಲೇಮಲ್ಲಿ ಇಡ್ಬೇಕು. ಅದನ್ನ ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸಿ. ಇವಾಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾವು ಅವಾಗ ಈ ಥರ ಸ್ಪೂನಿಂದ ಆಡಿಸ್ತಾ ಹೋಗಬೇಕು, ಅಂದರೆ ಚೆನ್ನಾಗಿ ಬೇಯುತ್ತೆ. ಹಸಿದು ಹಾಕಕ್ಕೆ ಹೋಗ್ಬೇಡಿ, ಈ ಥರ ಫ್ರೈ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ರೈಸ್ ಏನಾಗಬೇಕು, ಬಾಸ್ಮತಿ ರೈಸು ಹಿಂಗೆ ಮುಟ್ಟಿದ ತಕ್ಷಣ ಹಿಂಗೆ ಮುರಿಬೇಕು. ಸ್ವಲ್ಪ ಈ ಥರ ಮುರಿದ್ರೆ ಆಫ್ ಮಾಡಿಬಿಡಿ, ಬಸ್ಕೊಂಡು ಬಿಡಬೇಕು. ನೀರೆಲ್ಲ ತಗೊಂಡ್ಬಿಡ್ಬೇಕು. ಬಸ್ತು ಈ ಥರ ಆಗತ್ತೆ. ಬಸಿದ್ಮೇಲೆ ಪನ್ನೀರೆಲ್ಲ ಸ್ವಲ್ಪ ಈ ಥರ ಬ್ರೌನ್ ಆದಮೇಲೆ ಏನು ಮಾಡಬೇಕು, ಎತ್ತಿಟ್ಕೊಂಡ್ಬಿಡೋಣ. ಆ ಉಳಿದಿದ್ದ ಆಯಿಲ್ನ ಒಗ್ಗರಣೆಗೆ ಯೂಸ್ ಮಾಡೋಣ. ಇವಾಗ ಏನೇನು ಬೇಕಂತಂದ್ರೆ ಇದಕ್ಕೆ ಈರುಳ್ಳಿ ಈ ಥರ 3-4 ದೊಡ್ಡ ಸೈಜ್ ಈರುಳ್ಳಿನ ಉದ್ದುಗೆ ಕಟ್ ಮಾಡಿ ಇಟ್ಕೊಬೇಕು. ಕೊತ್ತಂಬರಿ, ಪುದೀನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೋನ ಪ್ಯೂರಿ ಮಾಡಬೇಕು, ಮಿಕ್ಸಿಗೆ ಹಾಕಿ ಪ್ಯೂರಿ ಹಾಕ್ಬೇಕು ಅದಕ್ಕೆ. ಆಮೇಲೆ ಮಸಾಲ ಎಲ್ಲ ಗರಂ ಮಸಾಲ ಒಂದು ಅರ್ಧ ಸ್ಪೂನ್, ಇಲ್ಲ ಅರ್ಧ ಸ್ಪೂನ್ ಗರಂ ಮಸಾಲ, ಧನಿಯಾ ಪೌಡ್ರು, ಜೀರಾ ಪೌಡ್ರು, ಅಲ್ಲಿ ಖಾರದ ಪುಡಿ 1 ಸ್ಪೂನ್ ಇರಲಿ. ಆಮೇಲೆ ನಾನು ಬಿರಿಯಾನಿ ಮಸಾಲೆ ಯೂಸ್ ಮಾಡ್ತಿರೋದು ಈಸ್ಟರ್ನ್ ಬಿರಿಯಾನಿ ಮಸಾಲ, ತುಂಬಾ ಚೆನ್ನಾಗಿದೆ. ಇದನ್ನೇ ಯೂಸ್ ಮಾಡಿ. ಇದನ್ನ ಬಿರಿಯಾನಿ ಮಸಾಲ 1-2 ಸ್ಪೂನ್ ಅಷ್ಟು ಹಾಕಿ. ಆಮೇಲೆ ಕಸ್ತೂರಿ ಮೇಥಿ, ಪನ್ನೀರ್ನ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ. ಆಮೇಲೆ ಡ್ರೈ ಮಸಾಲ, ಮರಾಠೆ ಮೊಗ್ಗು, ಏಲಕ್ಕಿ, ಲವಂಗ, ಆಮೇಲೆ ಪಲಾವ್ ಎಲೆ, ಆಮೇಲೆ ಕರಿಮೆಣಸು, ಇಷ್ಟು ಹಾಕೊಂಡ್ರೆ ಸಾಕು. ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಆಯಿಲ್ ಕಾಯಕ್ಕೆ ಇಟ್ಟಿದ್ದೀವಿ. ಆಮೇಲೆ ತುಪ್ಪ ಬೇಕು, ಒಂದು 3-4 ಸ್ಪೂನ್ ಅಷ್ಟು ತುಪ್ಪ ಹಾಕೊಬೇಕು. ಇವಾಗ ಇದಕ್ಕೆ ಏನು ಮಾಡ್ಬೇಕು, ನಾವು ಜೀರಿಗೆನ ಹಾಕೊಳ್ಳಿ. ಮತ್ತೆ ಒಂದು ಕಾಲ್ ಲೀಟ್ರಷ್ಟು ಮೊಸರು ಹಾಕೊಳ್ಳಿ. ಮೊಸರು ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ, ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಾವು ಎಷ್ಟು ಟೊಮ್ಯಾಟೊ, ಈರುಳ್ಳಿ ಹಾಕ್ತಿಲ್ವ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಆಯಿಲ್ ಬೆಂದಿದೆ, ಮಸಾಲ ಎಲ್ಲ ಹಾಕೊಳ್ಳೋಣ. ಮಸಾಲ ತುಂಬಾ ಹೊತ್ತು ಬಿಡೋದು ಬೇಡ, ಒಂದು 20 ಸೆಕೆಂಡ್ಸ್ ಇಷ್ಟು ಬಿಟ್ಟ ತಕ್ಷಣ ನಾವೇನು ಮಾಡ್ಕೊಬೇಕು, ಈರುಳ್ಳಿನ ಹಾಕೊಬೇಕು. ಯಾವುದೇ ಒಗ್ಗರಣೆ ಆಗಲಿ ಎಣ್ಣೆ ಬಿಟ್ಕೋವರೆಗೆ ಬೇಯಿಸಿ. ಅದೇ ಲಾಜಿಕ್, ಬೇರೆ ಏನೂ ಇಲ್ಲ ಇದರಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಆಗಲಿ ಎಣ್ಣೆ ಬಿಡಬೇಕು, ಅಲ್ಲಿವರೆಗೆ ಬೇಯಿಸಿ ನೆಕ್ಸ್ಟ್ ಐಟಮ್ನ ಹಾಕಿ. ಇವಾಗ ಬೇಯಿಸಿ ಈರುಳ್ಳಿ ಬೆಂದಿದೆ. ಇವಾಗ ನಾವು ಟೊಮೆಟೊ ಪ್ಯೂರಿ ಹಾಕೊಳ್ಳೋಣ. ಈ ಟೊಮೆಟೊ ಪ್ಯೂರಿ ಆಯಿಲ್ ಬಿಟ್ಕೋವರೆಗೆ ಬೇಯಿಸೋಣ. ನೋಡಿ, ಟೊಮೆಟೊ ಆಯಿಲ್ ಬಿಟ್ಕೊಂಡಿದೆ ಅಲ್ವಾ. ಇವಾಗ ನಾವು ಮೊಸರು ಹಾಕಬೇಕು. ಹೈ ಸ್ಟೀಮಲ್ಲೇ ಇಡೀನಿ. ಕೆಲವೊಬ್ರು ಹಾಕ್ತಾರೆ ಲೋ ಸ್ಟೀಮಲ್ಲಿ ಮೊಸರು ಹೊಡೆದೋಗತ್ತೆ. ಎಣ್ಣೆ ಮೊಸರು ಹೊಡಿಯೋದೇ ಅಲ್ವಾ ಒಗ್ಗರಣೆಯಲ್ಲಿ. ಹೈ ಫ್ಲೇಮಲ್ಲಿ ಇಟ್ಟಿನೇ ಮಾಡಿ. ಇವಾಗ ಇದೂ ಬೆಂದು ಇದು ಆಯಿಲ್ ಬರುತ್ತೆ, ಅಲ್ಲಿವರೆಗೆ ಬೇಯಿಸಿ. ಇವಾಗ ನೋಡಿ, ಮೊಸರೆಲ್ಲ ಬೆಂದು ಆಯಿಲ್ ಬಿಟ್ಕೊಂಡಿದೆ. ಇವಾಗ ಏನು ಮಾಡ್ಕೊಬೇಕು, ಮಾಡಿಟ್ಕೊಂಡಿರೋ ಪನ್ನೀರು, ಆಮೇಲೆ ಎಲ್ಲ ಮಸಾಲ ಆಗುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಒಂದು 6 ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಟೀ ಕಪ್ ಇರುತ್ತಲ್ಲ, ಅದರಿಂದ ಅದ್ರ ತಕ್ಕಂಗೆ ನೀವು ಉಪ್ಪು ಹಾಕೊಳ್ಳಿ. ಕಡಿಮೆನೇ ಹಾಕೊಳ್ಳಿ. ಆಮೇಲೆ ಬೇಕಂತಂದ್ರೆ ನಾವು ಒಗ್ಗರಣೆ ಕಲಿಸುವಾಗ ಲಾಸ್ಟಲ್ಲಿ ಹಾಕೊಬೋದು ಉಪ್ಪನ್ನ. ಇವಾಗ ಏನು ಮಾಡಬೇಕು, ನಾವು ಹೆಚ್ಚಿಟ್ಕೊಂಡಿರ್ತೀವಲ್ವಾ ಪುದೀನ, ಆಮೇಲೆ ಕೊತ್ತಂಬರಿ ಅರ್ಧ ಹಾಕೊಳ್ಳೋಣ. ಆಮೇಲೆ ಕಸ್ತೂರಿ ಮೇಥಿನೂ ಅಷ್ಟೇ ಒಂದು ಅರ್ಧ ಹಾಕೊಳ್ಳೋಣ, ಅರ್ಧ ಆಮೇಲೆ ಹಾಕೊಳ್ಳೋಣ. ಈ ಮಸಾಲೆ ಎಲ್ಲ ಬೆಂದಿದೆ. ಇವಾಗ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ, ಗ್ರೇವಿ ಟೈಪ್ ಮಾಡ್ಕೊಳ್ಳೋಕ್ಕೆ. 1 ಕಪ್ ಅಷ್ಟು ನೀರು ಸಾಕು. ಕುದಿಯಕ್ಕೆ ಸ್ಟಾರ್ಟ್ ಮಾಡತ್ತಲ್ವಾ, ಅವಾಗ ಏನು ಮಾಡ್ಕೊಬೇಕು, ನಾವು ಬೇಯಿಸಿಟ್ಕೊಂಡಿರ್ತೀವಲ್ವಾ ಅಕ್ಕಿನ, ಅದನ್ನ ಹಾಕೊಬೇಕು ಈ ಥರ. ಇವಾಗ ಸ್ವಲ್ಪ ಗರಂ ಮಸಾಲ ಮೇಲ್ಗಡೆ ಚಿಮ್ಸ್ಬೇಕು ಈ ಥರ. ಅದಾದಮೇಲೆ ಒಂದು 3 ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ. 2-3 ಸ್ಪೂನಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ.
ಇದಾದ್ಮೇಲೆ ಉಳಿದಿರತ್ತಲ್ಲ ಪುದೀನ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಪಾತ್ರೆ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಬಿಡಿ, ಸ್ಲೋ ಫ್ಲೇಮಲ್ಲಿ ಇಡಬೇಕು. ನೋಡಿ ಲಾಸ್ಟಲ್ಲಿ ಒಗ್ಗರಣೆ ಎಲ್ಲ ಕಲಿಸಿದ್ಮೇಲೆ ಈ ತರ ಆಗತ್ತೆ. ಒಂದು 20 ನಿಮಿಷ ಸ್ಲೋ ಫ್ಲೇಮಲ್ಲಿ ಬೆಂದ್ಮೇಲೆ ಒಂದು 10 ನಿಮಿಷ ಹಂಗೆ ಬಿಡಬೇಕು. ಅದಾದ್ಮೇಲೆ ಒಗ್ಗರಣೆ ಎಲ್ಲ ಕಲಿಸಿದ್ಮೇಲೆ ಈ ತರ ಆಗತ್ತೆ. ತುಂಬಾ ರುಚಿಯಾಗತ್ತೆ, ಹೋಟೆಲ್ಗಿಂತ ತುಂಬಾ ಚೆನ್ನಾಗತ್ತೆ. ಥ್ಯಾಂಕ್ ಯು. ಹೆಂಗಿದೆ ಬಿರಿಯಾನಿ? ಚೆನ್ನಾಗಿದೆ.